ಫೋರ್ತ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇವತ್ತಿನ ಒಂದು ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಮಹಾತ್ಮ ಗಾಂಧೀಜಿಯವರ ಸರ್ವೋದಯ ಪರಿಕಲ್ಪನೆ, ಈ ಒಂದು ಸರ್ವೋದಯ ಪರಿಕಲ್ಪನೆಯನ್ನು ಗಾಂಧೀಜಿಯವರು ಸಮಾಜದ ಸರ್ವ ವರ್ಗಗಳ ಒಂದು ಅಭ್ಯುದಯದ ಸಂಕೇತವಾಗಿ ಈ ಕಲ್ಪನೆಯನ್ನು ಗಾಂಧೀಜಿಯವರ ಒಂದು ಕನಸಿನ ಸೃಷ್ಟಿಯೂ ಕೂಡ ಇದಾಗಿತ್ತು. ಸರ್ವ ಸಮಾಜದ ಅಭ್ಯುದಯಕ್ಕಾಗಿ, ಸರ್ವ ಸಮಾಜದಲ್ಲಿಯೂ ಸರ್ವ ಸಮಾಜದ ಬೆಳವಣಿಗೆಗಾಗಿ, ವಿಕಾಸಕ್ಕಾಗಿ, ಸರ್ವರ ಒಳಿತಿಗಾಗಿ ಈ ಒಂದು ಕನಸನ್ನು ಕಟ್ಟುವ ಮೂಲಕ ಮಹಾತ್ಮ ಗಾಂಧೀಜಿಯವರು ಇವರ ತತ್ವಗಳು ಕಾರ್ಯರೂಪಕ್ಕೆ ತೆಗೆದುಕೊಳ್ಳುವ ಮೂಲಕ ಸರ್ವೋದಯ ಸಮಾಜ ಎಂಬ ಪರಿಕಲ್ಪನೆಯನ್ನು, ನೂತನ ಸಮಾಜವನ್ನು ಏನಂತ ಕರೆದ್ರು ಅಂತಂದರೆ ಸರ್ವೋದಯ ಸಮಾಜ ಎಂಬುದಾಗಿ ಇವರು ಕರೆದರು. ಅದು ಒಂದು ಆದರ್ಶ ಸಮಾಜ ಅಥವಾ ಇದರ ಅರ್ಥ ಒಂದು ಕನಸಿನ ಭಾರತದ ಒಂದು ಕಲ್ಪನೆಯನ್ನು ಮೂಡಿಸಿಕೊಳ್ಳುವ ಮೂಲಕ ಮಹಾತ್ಮ ಗಾಂಧೀಜಿಯವರು ಸರ್ವ ಸಮಾನತೆಯ ನೆಲೆಯಲ್ಲಿ ಒಂದು ಸಮಾಜ ಪುನರ್ ನಿರ್ಮಾಣಗೊಳ್ಳುವುದನ್ನು ಗಾಂಧೀಜಿಯವರು ಈ ಕಲ್ಪನೆಯ ಮೂಲಕ ಏನು ಮಾಡಿದರು ಅಂತ ಹೇಳಿದ್ರೆ ಕಂಡುಕೊಂಡ್ರು. ಅದು ಕೇವಲ ಅವರ ಕಲ್ಪನೆ ಮಾತ್ರ ಆಗಿರಲಿಲ್ಲ, ಅಂತಹ ಸರ್ವೋದಯ ಸಮಾಜವನ್ನು ಕಟ್ಟುವುದೇ ಅವರ ಅಂತಿಮವಾಗಿರ್ತಕ್ಕಂತಹ ಗುರಿಯಾಗಿತ್ತು. ಹಾಗಾದರೆ ಸರ್ವೋದಯ ಅಂದರೆ ಏನು? ಈ ಸರ್ವೋದಯದ ಕಲ್ಪನೆಗೆ ಮಹಾತ್ಮ ಗಾಂಧೀಜಿಯವರ ಒಂದು ಕನಸು ಯಾವ ರೀತಿ ಇತ್ತು? ಸರ್ವೋದಯ ಅಂತಂದ್ರೆ ಎಲ್ಲರ ಒಂದು ಉದಯ, ಎಲ್ಲರ ಒಂದು ಹುಟ್ಟು ಅಥವಾ ಉತ್ಕರ್ಷ ಅಥವಾ ಒಂದು ಬೆಳವಣಿಗೆ ಅಥವಾ ವಿಕಾಸ, ಸರ್ವಾಂಗೀಣ ವಿಕಾಸ, ಸರ್ವಾಂಗೀಣ ಬೆಳವಣಿಗೆ, ಸರ್ವಾಂಗೀಣ ಅಭಿವೃದ್ಧಿ, ಸರ್ವಾಂಗೀಣ ಪ್ರಗತಿ, ಅದರಲ್ಲಿ ಮಾನವನ ಪ್ರಗತಿ ಅದರ ಗುರಿಯಾಗಿತ್ತು. ಸರ್ವೋದಯದ ಪರಿಕಲ್ಪನೆಯ ಒಂದು ಗುರಿಯಾಗಿತ್ತು. ಪ್ರಕೃತಿ ಶೋಷಣೆಯ ಅದರ ಒಂದು ಆಧಾರವಾಗಿತ್ತು. ಮಾನವ ವರ್ಗ ಒಂದು ಪ್ರಾಣಿ ವರ್ಗಗಳ ಸರ್ವತೋಮುಖವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಅದು ಸಂಕೇತಿಸುವುದಾಗಿತ್ತು. ಕೇವಲ ಮಾನವನ ವಿಕಾಸ ಒಂದೇ ಅಲ್ಲ, ಪ್ರಾಣಿ ವರ್ಗ, ಮಾನವನ ವರ್ಗ ಎರಡು ವರ್ಗಗಳ ಬೆಳವಣಿಗೆಗಳ ಒಂದು ಸರ್ವತೋಮುಖವಾಗಿರ್ತಕ್ಕಂತಹ ಬೆಳವಣಿಗೆಯು ಈ ಒಂದು ಸಂಕೇತವಾಗಿಸಿಕೊಂಡು ಸರ್ವೋದಯದ ಪರಿಕಲ್ಪನೆಯನ್ನು ಕಟ್ಟಿರ್ತಕ್ಕಂಥವರು ಮಹಾತ್ಮ ಗಾಂಧೀಜಿಯವರು. ಇಡೀ ಜೀವರಾಶಿಯ ಬಗ್ಗೆ ಸರ್ವೋದಯದಲ್ಲಿ ಪ್ರೇಮ, ಗೌರವಗಳ ಭಾವ ಕಲ್ಪನೆಯ ಅಂತರ್ಗತವಾಗಿ ಮೂಡಿಬಂದಿತ್ತು. ಈ ವಿಶಾಲವಾಗಿರ್ತಕ್ಕಂಥ ಒಂದು ದೃಷ್ಟಿಯನ್ನು ನೋಡಿದಾಗ ಸರ್ವೋದಯಕ್ಕೆ ಒಂದು ಅದ್ವೈತವಾಗಿರ್ತಕ್ಕಂಥ ಆದರ್ಶ ಇತ್ತು. ಅದ್ವೈತದ ಆದರ್ಶವಿದ್ದು ಆ ಕಾರಣದಿಂದ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಸಹಿತ ಇದು ಹೊಂದಿದೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಸರ್ವೋದಯಕ್ಕೆ ಅದ್ವೈತ ಆದರ್ಶ ಅನ್ನುವಂಥದ್ದು. ಅದ್ವೈತ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಅದ್ವೈತ ದೃಷ್ಟಿ ಇತ್ತು. ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಶಕ್ತಿಯೂ ಸಹಿತ, ಆದರ್ಶ ಅಂಶಗಳು ಸಹಿತ ಈ ಒಂದು ಪರಿಕಲ್ಪನೆಯೊಳಗೆ ಅಡಕವಾಗಿದ್ವು ಅನ್ನೋಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ. ಇಲ್ಲಿ ಇದರ ಒಂದು ದೇಶಗಳು ಏನಾಗಿದ್ವು ಸರ್ವೋದಯದ ದೇಶಗಳು ಅಂತ ಹೇಳಿದರೆ, ಇದು ಸಮಾಜದ ಎಲ್ಲ ವರ್ಗಗಳ ಹಿತವನ್ನು ಬಯಸ್ತಕ್ಕಂಥದ್ದರ ಆಶಯ ಇದಾಗಿತ್ತು. ಸರ್ವೋದಯದ ಪರಿಕಲ್ಪನೆಯ ಒಂದು ದೇಶಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಸಮಾಜದ ಎಲ್ಲ ವರ್ಗಗಳ ಹಿತವನ್ನು ಬಯಸ್ತಕ್ಕಂಥದ್ದು. ಗಾಂಧೀಜಿಯವರು ಇಲ್ಲಿ ತಮ್ಮ ಸರ್ವೋದಯದ ಪರಿಕಲ್ಪನೆಯ ಮೂಲಕ ಎಲ್ಲ ವರ್ಗಗಳ ಒಂದು ಹಿತವನ್ನು, ಒಳ್ಳೆಯದನ್ನು ಬಯಸುವಂಥವರಾಗಿದ್ದರು. ಇದರಲ್ಲಿ ಸಮಾಜದಲ್ಲಿ ಆಗ್ತಕ್ಕಂಥ ಏರುಪೇರುಗಳ ಒಂದು ನಿವಾರಣೆಗಾಗಿ ಸಮಾಜದಲ್ಲಿ ಪ್ರತಿಯೊಬ್ಬರ ಸಮಾನತೆಯನ್ನು ಸ್ಥಾಪಿಸಬೇಕೆಂಬರ್ತಕ್ಕಂಥದ್ದು ಒಂದು ಕನಸಾಗಿತ್ತು. ಸಮಾಜದ ಅತ್ಯಂತ ಕೆಳವರ್ಗದಲ್ಲಿರ್ತಕ್ಕಂಥವರನ್ನು ಸಮಾನ ಅವಕಾಶಗಳನ್ನು ಕೆಳವರ್ಗದಲ್ಲಿರ್ತಕ್ಕಂಥವರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ದೊರಕಿಸಿಕೊಡಬೇಕು. ಮತ್ತು
ತನ್ನ ಮೂಲಕ ಸಮಾನತೆಯ ಒಂದು ನೆಲೆಗಟ್ಟನ್ನು ಒದಗಿಸಿ ಅವರು ಸಮಾಜದ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನೆಲೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಅವರು ಕನಸಾಗಿತ್ತು. ಸಮಾಜದ ದಟ್ಟ ದರಿದ್ರರಿಗೂ ಸಹಿತ, ದರಿದ್ರರು ಅಂತ ಹೇಳಿದ್ರೆ ಕೈಲಾಗದೇ ಇರತಕ್ಕಂಥವರು, ಸೋಂಬೇರಿತನದಲ್ಲಿ ಉಳಿದಿರ್ತಕ್ಕಂಥವರು, ನಿಸ್ಸಹಾಯಕರು, ಇವರುಗಳಿಗೂ ಸಹಿತ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ದೊರಕಿಸಿಕೊಡಬೇಕು. ಸಮಾನತೆ ಲಭ್ಯವಾಗಬೇಕು ಎಲ್ಲರಿಗೂ ಅನ್ನುವಂಥದ್ದನ್ನು ಆಶೆಯನ್ನು ಇಟ್ಟುಕೊಂಡು ಸರ್ವೋದಯದ ವಿಚಾರವನ್ನು ಒಂದು ಕಡೆ ಅಂತ್ಯೋದಯ ಎಂಬುದಾಗಿಯೂ ಅವರು ಕರೆದಿದ್ದುಂಟು. ಸರ್ವೋದಯ ಅನ್ನೋಂಥ ವಿಚಾರವನ್ನು ಅಂತ್ಯೋದಯ, ಅಂತ್ಯದ ಉದಯ, ಅಂತ್ಯ ಆಗೋದು ಬೇಡ, ಅದರ ಉದಯ ಪುನರ್ ನಿರ್ಮಾಣ ಆಗಬೇಕು ಅನ್ನೋಂಥದ್ರ ಒಂದು ಪುನರ್ ನಾಮಕರಣವನ್ನು ಒಂದು ಕಡೆ ಕರೆದಿದ್ದು ಉಂಟು ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಎರಡನೇದಾಗಿರ್ತಕ್ಕಂಥದ್ದು ಸಂಘರ್ಷವಲ್ಲದ ಅಂದರೆ ಸೌಹಾರ್ದಯುತವಾಗಿರ್ತಕ್ಕಂಥ ಒಂದು ಸಮನ್ವಯತೆ. ಈ ಸೌಹಾರ್ದಯುತವಾಗಿರ್ತಕ್ಕಂಥ ಸಮನ್ವಯತೆ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಈ ಒಂದು ಮನೋಗುಣ ಅನ್ನುವಂಥದ್ದು ಬೆಳಿಬೇಕು ಪ್ರತಿಯೊಬ್ಬರಲ್ಲಿಯೂ. ನಮಗೆ ಗೊತ್ತಿದೆ, ಗಾಂಧೀಜಿಯವರ ಸರ್ವೋದಯ ಪರಿಕಲ್ಪನೆಯಲ್ಲಿ ವರ್ಣ, ವರ್ಗ, ಜಾತಿ ಆಧಾರಿತವಾಗಿರ್ತಕ್ಕಂಥ ತಾರತಮ್ಯಗಳಿಗೆ ಅವಕಾಶವಿರಲಿಲ್ಲ. ಆದ್ದರಿಂದ ಕಾರ್ಲ್ ಮಾರ್ಕ್ಸ್ ಅವರು ಏನು ಮಾಡಿದರು, ಒಂದು ವರ್ಗ ಸಂಘರ್ಷ ವಿಚಾರ ಇಲ್ಲಿ ಅಪ್ರಸ್ತುತವಾಗಿತ್ತು, ಅಷ್ಟು ಸಮಂಜಸವಾಗಿರಲಿಲ್ಲ. ವರ್ಗ ಸಂಘರ್ಷ ಸಿದ್ಧಾಂತವನ್ನು ಬರಿತಕ್ಕಂಥದ್ದು ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಾಗಿರಲಿಲ್ಲ ಅನ್ನೋಂಥ ಅಭಿಪ್ರಾಯವನ್ನು ಮಹಾತ್ಮ ಗಾಂಧೀಜಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಕ್ತಿ ಮತ್ತು ಸಮಾಜಗಳ ನಡುವೆ ನಾವೇ ಒಂದು ವರ್ಗ ಸಂಘರ್ಷವನ್ನು ಹುಟ್ಟು ಹಾಕಿದಂತೆ ಆಗುತ್ತೆ ಈ ಸಿದ್ಧಾಂತವನ್ನು ಬರೆದ್ರೆ ಅನ್ನುವಂಥದ್ದು ಅವರ ವಾದವಾಗಿತ್ತು. ಹಾಗಾಗಿ ವ್ಯಕ್ತಿ ಮತ್ತು ಸಮಾಜಗಳ ನಡುವಿನ ಸಂಬಂಧದ ಒಂದು ದೃಷ್ಟಿಯಲ್ಲಿ ಅವರು ಸಮನ್ವಯದ ಒಂದು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ವಿನಃ ಸಂಘರ್ಷವನ್ನಲ್ಲ ಅನ್ನುವಂಥದ್ದು. ಸಮಾನತೆ ಮತ್ತು ಸಮಾಜಕ್ಕೆ ನ್ಯಾಯದ ಒಂದು ನೆಲೆಯ ಮೇಲೆ ಸಮಗ್ರವಾಗಿರ್ತಕ್ಕಂಥ ಸಮಾಜದ ಅಭಿವೃದ್ಧಿ ಅನ್ನುವಂಥದ್ದು ಆಗಬೇಕು. ವ್ಯಕ್ತಿಯ ವ್ಯಕ್ತಿತ್ವ ಯಾವುದೇ ರೀತಿಯಲ್ಲಿ ಇದು ಕುಂದು ಹೋಗಬಾರ್ದು. ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯ ಮೇಲೆ ಸರ್ವತೋಮುಖವಾಗಿರ್ತಕ್ಕಂಥ ಅಭ್ಯುದಯ ಅನ್ನೋಂಥದ್ದಾಗಬೇಕು. ಅದು ಪ್ರಜಾಪ್ರಭುತ್ವ ಅಂದರೆ ಪಾಶ್ಚಾತ್ಯದ ಅಂಶಗಳ ಮೂಲಕ ನಾವೇನಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಹಕ್ಕು ಅನ್ನೋಂಥದ್ದನ್ನು ನಾವು ಪಡಿತಾ ಇದ್ದೇವೆ. ಈ ಹಕ್ಕು ಅನ್ನೋಂಥದ್ದು ಇದು ಸರ್ವತೋಮುಖವಾಗಿರ್ತಕ್ಕಂಥ ಅಭ್ಯುದಯಕ್ಕೆ ಇವು ಸಹಾಯಕ ಆಗ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಸರ್ವರ ಸರ್ವತೋಮುಖವಾಗಿರ್ತಕ್ಕಂಥ ಅಭ್ಯುದಯದ ಒಂದು ಸೂಚಕವೆಂಬಂತೆ ಸರ್ವೋದಯದ ಪರಿಕಲ್ಪನೆಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಆಚಾರ್ಯ ವಿನೋಬಾ ಭಾವೆ, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್, ಕಾಕಾ ಕೇಳ್ಕರ್, ಡಾಕ್ಟರ್ ಕುಮಾರಪ್ಪ ಮುಂತಾದ ಸಮಾಜ ಸುಧಾರಣಾ ಧುರೀಣರು ಇವರು ಸಮಾಜದ ಸರ್ವತೋಮುಖವಾಗಿರ್ತಕ್ಕಂಥ ಬೆಳವಣಿಗೆಗೆ ಇವರು ಸಹಿತ ಕಾರಣೀಕರ್ತರು ಅನ್ನೋದನ್ನು ನಾವು ನೆನಪಿಸಿಕೊಳ್ಬೇಕು. ಅದೇ ರೀತಿ ಸರ್ವೋದಯದ ಗುರಿ ಆಧ್ಯಾತ್ಮಿಕ ಬುನಾದಿಯನ್ನು ಅವಲಂಬಿಸಿದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬುನಾದಿಯಾಗಿ ನಿಂತಿರ್ತಕ್ಕಂಥದ್ದು ಈ ಒಂದು ಸರ್ವೋದಯದ ಪರಿಕಲ್ಪನೆ. ಯಾವ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬುನಾದಿಯಾಗಿದೆ. ಈಗ ನಾವೆಲ್ಲರೂ ಏನಾಗಿದ್ದೇವೆ ಅಂತ ಹೇಳಿದ್ರೆ, ಗಾಂಧೀಜಿಯವರ ಸರ್ವೋದಯದ ಪರಿಕಲ್ಪನೆಯಲ್ಲಿ ವೇದಾಂತ, ಭಗವದ್ಗೀತೆಗಳಲ್ಲಿ ಪ್ರತಿಪಾದಿಸಿರುವ ಹಾಗೆ ವರ್ಗ ಭೂತರಹಿತ ಭೂತಹಿತ ಅಂದರೆ ಎಲ್ಲರ ಜೀವಿ ಹಿತ ಸಾಧನೆಗೆ ಎನ್ನುವಂತಹ ಒಂದು ಉನ್ನತವಾಗಿರ್ತಕ್ಕಂಥ ವಿಚಾರ ಯಾವುದು ಅಂತ ಹೇಳಿದ್ರೆ ಈ ಒಂದು ಸರ್ವೋದಯದ ಪರಿಕಲ್ಪನೆಯ ಮುಖ್ಯವಾಗಿರ್ತಕ್ಕಂಥ ಅಂಶ ಆಗಿದೆ. ಹಾಗಾಗಿ ಸರ್ವೋ ಜನ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿ ಜೀವಿಸಬೇಕು, ಎಲ್ಲರಿಗೂ ಸುಖ ಅನ್ನುವಂಥದ್ದು ಲಭಿಸಬೇಕು ಅನ್ನುವಂಥದ್ದು ಸಮಸ್ತ ಜನರಲ್ಲಿ ಸಮಸ್ತ ಸನ್ಮಂಗಳಗಳಲ್ಲಿಯೂ ಸಹಿತ ಇದು ಭವಂತು, ಎಲ್ಲ ಜನಗಳಿಗೂ ಸಹಿತ ಇದು ಸಮಸ್ತ ಜನಕೋಟಿಯಲ್ಲಿಯೂ ಸುಖವಾಗಲಿ, ಸರ್ವರಿಗೂ ಶುಭಾಶಯವಾಗಲಿ ಅನ್ನುವಂಥ ಪ್ರಾಚೀನ ಋಷಿಮುನಿಗಳ ಒಂದು ಮಹದಾಶಯ
ಮತ್ತು ಆಶೀರ್ವಾದದ ಪ್ರತಿಬಿಂಬವೂ ಸಹಿತ ಇದೆ. ಸರ್ವರ ವಿಕಾಸ ಏಳಿಗೆಯನ್ನು ನಾವು ಏನು ಮಾಡಿದ್ದೇವೆ ಸಾಧಿಸುವ ಒಂದು ಸರ್ವೋದಯದ ಗುರಿ ಆಧ್ಯಾತ್ಮಿಕ ಬುನಾದಿಯೊಂದರ ಮೇಲೆ ನಿಂತಿದೆ. ಹಾಗೆಯೇ ಆಧ್ಯಾತ್ಮಿಕ ಸ್ವರೂಪವೂ ಸಹಿತ ಇದಾಗಿದೆ. ಇಲ್ಲಿ ಸತ್ಯವೇ ಸರ್ವೋದಯ ಸಮಾಜದ ಬಾಳಿನಲ್ಲಿ ಉಸಿರು ಎಂಬುದಾಗಿ, ಅಹಿಂಸೆಯೇ ಅದರ ಧರ್ಮ, ಬ್ರಹ್ಮಚರ್ಯ ನಿರ್ಭಯತೆಗಳೇ ಅದರ ಒಂದು ಆದರ್ಶಗಳು ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ಸರ್ವೋದಯದ ನಾಡಿನಲ್ಲಿ ಒಂದು ಬದುಕಿನ ಮಟ್ಟಕ್ಕೆ ಪ್ರಾಶಸ್ತ್ಯವಿದೆಯೇ ಹೊರತು ಜೀವನ ಮಟ್ಟಕ್ಕಲ್ಲ. ಅಲ್ಲಿ ವ್ಯಕ್ತಿಗಳೇ ನಿಜವಾದ ಐಶ್ವರ್ಯ, ಚಿನ್ನ ಬೆಳ್ಳಿ ಆಭರಣಗಳಲ್ಲ. ಅಲ್ಲಿ ವ್ಯಕ್ತಿಗಳೇ ನಿಜವಾಗಿರ್ತಕ್ಕಂಥ ಐಶ್ವರ್ಯ ಆಗಿದೆ ವಿನಃ ಅಲ್ಲಿ ಆಭರಣಗಳಲ್ಲ, ಚಿನ್ನ ಆಗಲಿ ಬೆಳ್ಳಿ ಆಗಲಿ ಅವುಗಳಲ್ಲ ಅನ್ನುವಂಥದ್ದನ್ನು ಇಲ್ಲಿ ಗಾಂಧೀಜಿಯವರು ಸರ್ವೋದಯದ ಪರಿಕಲ್ಪನೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಮಾಜದ ಆಭರಣಗಳ ಮುತ್ತುಗಳಂತಂದ್ರೆ ಯಾವ್ಯಾವ ಅಂತಂದ್ರೆ ಇಲ್ಲಿ ವ್ಯಕ್ತಿಗಳೇ ಆಗಿದ್ದಾರೆ. ಅದನ್ನು ತೋರಿಸ್ಕೊಳ್ಳಿಕ್ಕೆ ನಾವು ಶೃಂಗಾರವನ್ನು, ಅಭಿರುಚಿಯನ್ನು ತೋರಿಸ್ಕೊಳ್ಳಿಕ್ಕೆ ನಾವೇನು ಆಭರಣಗಳನ್ನು ಹಾಕ್ಕೊಳ್ತೀವಿ ಅವು ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಸಾಮ್ಯವಾದ ಮತ್ತು ಉಪಯುಕ್ತವಾದ ಸಿದ್ಧಾಂತಗಳಿಗಿಂತಲೂ ಸರ್ವೋದಯದ ಪರಿಕಲ್ಪನೆಯು ಉದಾತ್ತವಾಗಿರ್ತಕ್ಕಂಥದ್ದು. ಉಪಯುಕ್ತವಾದ ಮತ್ತು ಸಾಮ್ಯವಾದ ಇವೆರಡು ಗುಣಗಳು, ಉಪಯುಕ್ತವಾದ ಮತ್ತು ಸಾಮ್ಯವಾದ ಅನ್ನುವಂಥದ್ದು ಇದು ವೈಯಕ್ತಿಕವಾಗಿರ್ತಕ್ಕಂಥ ಗುಣಗಳು, ವ್ಯಕ್ತಿಯು ಹೊಂದವಾಗಿರ್ತಕ್ಕಂತಹ ಗುಣಗಳಿವು. ಆದರೆ ಸರ್ವೋದಯ ಅನ್ನುವಂಥದ್ದು ಎಲ್ಲರ ಒಂದು ಬೆಳವಣಿಗೆ, ವಿಕಾಸ, ಸರ್ವಾಂಗೀಣ ಅಭಿವೃದ್ಧಿ, ಪ್ರಗತಿ ಅನ್ನುವಂಥದ್ದನ್ನು ಸೂಚಿಸಲಿಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ಛಾಯೆಯನ್ನು ಹೊಂದಿರತಕ್ಕಂಥ ಸರ್ವೋದಯಕ್ಕೆ ಆಧುನಿಕವಾಗಿರ್ತಕ್ಕಂಥ ಮೆರಗನ್ನು ನೀಡಿರ್ತಕ್ಕಂಥವ್ರು ಯಾರು ಅಂತಂದರೆ ಗಾಂಧೀಜಿಯವರು. ವ್ಯಕ್ತಿ ಬೆಳವಣಿಗೆಗೋಸ್ಕರ ನಾವೇನಾಗ್ತಾ ಇದ್ದೀವಿ, ಆಧುನಿಕವಾಗಿರ್ತಕ್ಕಂತಹ ಒಂದು ಮೆರಗನ್ನು ಪಡೆದುಕೊಂಡು ನಾವೇನಾಗ್ತಾ ಇದ್ದೀವಿ, ಅಭಿವೃದ್ಧಿಯನ್ನು ಪಡಿತಾ ಇದ್ದೇವೆ, ಪ್ರಗತಿಯನ್ನು ಹೊಂದ್ತಾ ಇದ್ದೇವೆ, ವಿಕಾಸವನ್ನು ಹೊಂದ್ತಾ ಇದ್ದೀವಿ. ಇದು ಕಾರ್ಲ್ ಮಾರ್ಕ್ಸ್ ಕಮ್ಯುನಿಸ್ಟ್ ಅಥವಾ ಸಾಮ್ಯವಾದ ವಿಚಾರಧಾರೆಗಳಿಗೂ ಭಿನ್ನವಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಉಪಯುಕ್ತವಾದ ಸಿದ್ಧಾಂತದ ಒಂದು ಜನಕವಾಗಿರ್ತಕ್ಕಂಥ ಜೆರಿಮಿ ಬೆಂಥಾಮ್ ಇವರು ಅತ್ಯಂತ ಹೆಚ್ಚಿನ ಸಂಖ್ಯೆಯ ಜನರ ಅಧಿಕ ಅತೃಪ್ತಿ ಅನ್ನುವಂಥದ್ದು ಇದರ ಮೇಲೆ ಆಗುತ್ತೆ. ಇಲ್ಲಿ ಒಟ್ಟಾರೆಯಾಗಿ ಗಾಂಧೀಜಿಯವರು ಸತ್ಯ ಅಹಿಂಸೆಗಳಿಂದ ಕೂಡಿರ್ತಕ್ಕಂಥ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ ಸ್ಥಾಪನೆಯ ಕನಸನ್ನು ಕಟ್ಟಿರ್ತಕ್ಕಂಥವರು. ತಮ್ಮ ಕಲ್ಪನೆಯ ಒಂದು ರಾಜ್ಯವನ್ನು ರಾಮರಾಜ್ಯವನ್ನಾಗಿ ನಿರ್ಮಾಣ ಮಾಡಬೇಕು, ದರಿದ್ರಿಯ ಮೇಲಣದ ದೇವ ಸಾಮ್ರಾಜ್ಯ ಆಗಬೇಕು ಅಂಥೇಳಿ ಅವರು ಕನಸನ್ನು ಕಟ್ಟಿರ್ತಕ್ಕಂಥವರಾಗಿದ್ದರು. ಅದೇ ರೀತಿ ಗಾಂಧೀಜಿಯವರು ಸರ್ವೋದಯ ಕಲ್ಪನೆಗೆ ಪ್ರೇರಣೆ ನೀಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಜಾನ್ ರಸ್ಕಿನ್. ಇವರು ಬ್ರಿಟಿಷ್ ಬರಹಗಾರರು ಮತ್ತು ಚಿಂತಕರು. ಇವರು ಜಾನ್ ರಸ್ಕಿನ್ ಇವರ ಕೃತಿ ದಿಸ್ ಲಾಸ್ಟ್ ಅನ್ನೋಂಥ ಗ್ರಂಥವನ್ನು ಓದಿ ಬಹಳಷ್ಟು ಪ್ರಭಾವಿತರಾಗಿದ್ದರು ಯಾರು, ಗಾಂಧೀಜಿಯವರು. ಇವರ ಒಂದು ಪ್ರೇರಣೆಯಿಂದ ಸರ್ವೋದಯ ಪರಿಕಲ್ಪನೆಯನ್ನು ಹುಟ್ಟುಹಾಕಿರ್ತಕ್ಕಂಥವ್ರು ಗಾಂಧೀಜಿಯವರು. ಪ್ರಭಾವಕ್ಕೆ ಒಳಗಾಗಿ ದಿ ಲಾಸ್ಟ್ ಅನ್ನೋಂಥ ಕೃತಿಯಿಂದ ಜಾನ್ ರಸ್ಕಿನ್ ಅವರ ಒಂದು ಪ್ರಭಾವದಿಂದಾಗಿ ಇವರು ಸರ್ವೋದಯದ ಕಲ್ಪನೆಯನ್ನು ಹುಟ್ಟುಹಾಕಿರ್ತಕ್ಕಂಥವ್ರು. ಹಾಗಾಗಿ ಗಾಂಧೀಜಿಯವರಿಗೆ ಇವರು ಪ್ರಭಾವಿತ ಆಗುವುದರ ಅಲ್ಲದೆ ಆದರ್ಶಗಳಿಗೆ ಅನುಗುಣವಾಗಿ ತನ್ನ ಜೀವನವನ್ನೇ ಬದಲಿಸುವ ಒಂದು ನಿರ್ಧಾರವನ್ನು ಮಾಡಿರ್ತಕ್ಕಂಥವರು ಇವರಾಗಿದ್ದರು. ಅದೇ ರೀತಿ ಬಹುಜನರ ಸುಖ ಸಂವರ್ಧನೆಯೇ ಮನುಷ್ಯನ ಒಂದು ಕರ್ತವ್ಯ ಆಗಬೇಕು. ಪ್ರತಿಯೊಬ್ಬರಲ್ಲಿಯೂ ಸಹಿತ ವಿಚಾರ ಆಲೋಚನೆಗಳು ಬೆಳೆಯಬೇಕು. ಏನು ಬೆಳೆಯಬೇಕು? ಕೇವಲ ವೈಯಕ್ತಿಕ ಸ್ವಾರ್ಥದ ಸ್ವಂತ ಬದುಕಿನ ಬಗ್ಗೆ ನಮ್ಮ ಕಾಳಜಿ ಇರದೇನೆ ಸರ್ವ ಜನ ಸುಖ ಬಯಸ್ತಕ್ಕಂಥ ಕರ್ತವ್ಯನೂ ನಮ್ಮದಾಗಬೇಕು. ಸರ್ವಸ್ವ ಸುಖವೆಂದರೆ ಕೇವಲ ಭೌತಿಕ ಸುಖ ಅಲ್ಲ, ಆರ್ಥಿಕ ಸಮೃದ್ಧಿ ಅಷ್ಟೇ ಅಲ್ಲ. ಈ ಸುಖ ಸಾಧನೆಗೆ ನೀತಿ ನಿಯಮಗಳನ್ನು ನಾವು ಮುರಿದ್ರೂ ಸಹಿತ ಅಡ್ಡಿ ಇಲ್ಲ ಅನ್ನೋಂತಹದ್ದು ಇವ್ರು ಹೇಳ್ತಾ ಇದ್ದಾರೆ. ಬಹುಸಂಖ್ಯಾತರ ಒಂದು ಸುಖಕ್ಕಾಗಿ ಅಲ್ಪಸಂಖ್ಯಾತರಿಗೆ ಹಾನಿಯನ್ನು ಉಂಟು ಮಾಡುವಂಥದ್ದು
ಒಳ್ಳೆಯದಲ್ಲ ಅನ್ನುವಂಥದ್ದು ದೃಷ್ಟಿಯಲ್ಲಿ ನಾವು ಇಂತಹ ಒಂದು ಪಾಶ್ಚಾತ್ಯ ವಿಚಾರಗಳ ಒಂದು ಸರಣಿಯ ಒಂದು ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಇಲ್ಲಿ ನೀತಿ ನಿಯಮಗಳನ್ನು ಧಿಕ್ಕರಿಸಿ ಕೇವಲ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ದೈಹಿಕ ಸುಖ, ಆರ್ಥಿಕ ಕ್ಷೇಮವನ್ನಷ್ಟೇ ಅರಸುವ ಮೂಲಕ ದೈವಿ ನಿಯಮಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೇವೆ. ವಿರುದ್ಧವೆಂತೇಳಿ ಪಾಶ್ಚಾತ್ಯ ಬುದ್ಧಿಜೀವಿಗಳ ಪಾಶ್ಚಾತ್ಯ ಚಿಂತನೆಯನ್ನು ನಾವು ಅಳವಡಿಸಿಕೊಂಡು ನಮ್ಮ ನೀತಿ ನಿಯಮಗಳನ್ನು ಪಾಲಿಸಿದರೆ ಮಾನವರು ಸುಖವಾಗಿ ಇರ್ತಾರೆ ಅನ್ನುವಂಥದ್ದು. ನೀತಿ ನಿಯಮಗಳನ್ನು ಪಾಲಿಸಿದರೆ ಅವರು ಸುಖವಾಗಿ ಬಾಳಬಹುದು ಅನ್ನುವಂಥದ್ದು ಜಾನ್ ರಸ್ಕಿನ್ ಅವರ ಒಂದು ವಿಚಾರಧಾರೆಯಾಗಿತ್ತು. ಹಾಗಾಗಿ ಸಮಾಜದ ಒಂದು ಅತ್ಯಂತ ಕಟ್ಟಕಡೆಯ ದರಿದ್ರ ವ್ಯಕ್ತಿಗೂ ಸಹಿತ ಬದುಕು ಒಂದು ಅಧಿಕಾರ ಅನ್ನುವಂಥದ್ದು ಇರುತ್ತೆ. ಅವನಿಗೆ ಅವನ ಜೀವನಾವಶ್ಯಕವಿದ್ದಷ್ಟು ಅವನಿಗೆ ಬೇಕಾಗ್ತಕ್ಕಂಥದ್ದು ಲಭ್ಯವಾಗ್ತಾ ಹೋಗುತ್ತೆ. ಯಾವುದೇ ಸಮಾಜ ಅಥವಾ ಸರ್ಕಾರ ಅಥವಾ ಯಜಮಾನನಾದರೂ ಅತ್ಯಂತ ದರಿದ್ರನಿಗೂ ಸಹಿತ ನ್ಯಾಯವನ್ನು ಒದಗಿಸಲೇಬೇಕೆಂಬತಕ್ಕಂಥದ್ದು ಬೈಬಲಿನಲ್ಲಿ ಇರ್ತಕ್ಕಂಥ ಒಂದು ವ್ಯಾಖ್ಯಾನಗಳನ್ನು ರಸ್ಕಿನ್ ಅವರು ವಿಚಾರಗಳನ್ನು ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸರ್ವೋದಯ ಅನ್ನುವಂಥದ್ದು ಎಲ್ಲರ ಉದಯ, ಎಲ್ಲರ ಬೆಳವಣಿಗೆ ಅನ್ನುವಂಥದ್ದರ ಮೂಲಕ ಜಾನ್ ರಸ್ಕಿನ್ ಅವರ ಪ್ರಭಾವದಿಂದಾಗಿ ಮಹಾತ್ಮ ಗಾಂಧೀಜಿಯವರು ಎಲ್ಲರ ಒಂದು ವಿಕಾಸಕ್ಕಾಗಿ ಅನೇಕ ವಿಚಾರಧಾರೆಗಳನ್ನು ಸಮಾಜದ ಏಳಿಗೆಗಾಗಿ ಸಮಾಜದ ಅಲ್ಪಸಂಖ್ಯಾತರಿಂದ ಹಿಡಿದು ದರಿದ್ರರಿಂದ ಹಿಡಿದು ಕೈಲಾಗದೇ ಇರತಕ್ಕಂಥವರಿಂದ ಹಿಡಿದು ಎಲ್ಲರ ಏಳಿಗೆಯೂ ಸಹಿತ ಆಗಬೇಕು ಅನ್ನೋಂಥ ಒಂದು ಕನಸನ್ನು ಕಟ್ಟಿರ್ತಕ್ಕಂಥವರು ಗಾಂಧೀಜಿಯವರಾಗಿದ್ದರು. ಹಾಗೆಯೇ ಸರ್ವೋದಯದ ಆರ್ಥಿಕ ಮತ್ತು ರಾಜಕೀಯ ಸಾಮಾಜಿಕ ನೈತಿಕ ಲಕ್ಷಣಗಳು ಹೇಗಿದ್ವಪ್ಪ ಅಂತ ಹೇಳಿದರೆ, ಸರ್ವೋದಯದ ಆರ್ಥಿಕ ಮತ್ತು ರಾಜಕೀಯ ಅಂಶಗಳನ್ನು ನೋಡೋದಾದರೆ, ಸರ್ವೋದಯ ಅನ್ನುವಂಥದ್ದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಕೆಲವೊಂದು ಲಕ್ಷಣಗಳನ್ನು ಒಳಗೊಂಡಿತ್ತು ಪ್ರಗತಿಯಲ್ಲಿ. ಅವು ಯಾವ್ಯಾವ ಅನ್ನೋದನ್ನು ಇಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಹೋಗೋಣ. ಒಂದನೇದಾಗಿರ್ತಕ್ಕಂಥದ್ದು ಆರ್ಥಿಕ ಲಕ್ಷಣಗಳು ಯಾವ್ಯಾವ ಅಂತ ಹೇಳಿದ್ರೆ, ಸರ್ವೋದಯ ಸಮಾಜವು ಆರ್ಥಿಕ ಸಾಮಾಜಿಕ ತತ್ವಗಳನ್ನು ಪ್ರತಿಪಾದಿಸುತ್ತಿದ್ದರೂ ಇಂತಹ ಒಂದು ಸಮಾನತೆ ಮಾರ್ಕ್ಸ್ ಹೇಳುವ ರೀತಿಯಲ್ಲಿ ಬಲಪ್ರಯೋಗದಿಂದ ಎಂಬುದಕ್ಕೆ ಒತ್ತನ್ನು ನೀಡುವುದು, ಜನರ ಸ್ವಂತ ಇಚ್ಛೆಯ ಮೇರೆಗೆ ಇದ್ದದ್ದನ್ನು ಹಂಚಿಕೊಂಡು ಬದುಕುವುದನ್ನು ಆಶಿಸ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಲಕ್ಷಣದೊಳಗೆ. ಆಮೇಲೆ ಇಲ್ಲಿ ಬಂಡವಾಳಶಾಹಿಗಳು ಮತ್ತು ಶ್ರಮಿಕರು ಅಥವಾ ಯಜಮಾನರು ಮತ್ತು ಸೇವಕರು ಎಂಬ ವ್ಯತ್ಯಾಸ ಇರದೇನೆ ಆರ್ಥಿಕ ಹಾಗೂ ಕೈಗಾರಿಕಾ ಚಟುವಟಿಕೆಗಳು ವಿಶ್ವ ತತ್ವದ ಮೇಲೆ ನಡೆಯುತ್ತವೆ ಅನ್ನುವಂಥದ್ದು ಸರ್ವೋದಯ ಪರಿಕಲ್ಪನೆಯಲ್ಲೇ ಆರ್ಥಿಕ ಲಕ್ಷಣ ಇದು. ಅದೇ ರೀತಿಯಲ್ಲಿ ಸಮಾಜವು ಗ್ರಾಮೀಣ ಮುಖವಾದ ಸಮಾಜವಾದ್ದರಿಂದ ಇಲ್ಲಿ ಗ್ರಾಮ ಕೈಗಾರಿಕೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹ ದೊರೆಯುವ ವ್ಯವಸ್ಥೆಯೂ ಸಹಿತ ಇಲ್ಲಿರುತ್ತೆ ಸರ್ವೋದಯದ ಕಲ್ಪನೆಯ ಒಂದು ಆದರ್ಶ ಲಕ್ಷಣದೊಳಗೆ. ಅದೇ ರೀತಿ ಭೂ ಮಾಲೀಕರು ಭೂದಾನ ಮತ್ತು ಗ್ರಾಮಗಳಂಥ ಕಾರ್ಯಕ್ರಮಗಳ ಮೂಲಕ ಹೆಚ್ಚುವರಿ ಭೂಮಿಯನ್ನು ತಮಗಾಗಿ ಮತ್ತು ಭೂ ರಹಿತರಿಗೆ ಅದನ್ನು ವಹಿಸಿಕೊಡ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಬೃಹತ್ ಸ್ವರೂಪದ ಕಾರ್ಖಾನೆಗಳ ಸ್ಥಾಪನೆಗೆ ಅವಕಾಶ ಅನ್ನುವಂಥದ್ದು ಇಲ್ಲಿ ಇರೋದಿಲ್ಲ. ಅದೇ ರೀತಿ ರಾಜಕೀಯ ಲಕ್ಷಣಗಳನ್ನು ನೋಡೋದಾದರೆ, ಸರ್ವೋದಯ ಸಮಾಜವು ಬಲಿಷ್ಠವಾದ ಗ್ರಾಮ ಸ್ವರಾಜ್ಯದ ಒಂದು ಕಲ್ಪನೆಯನ್ನು ಹೊಂದಿದೆ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದೆ. ಇಲ್ಲಿ ಸಾರ್ವಜನಿಕ ಹಿತದ ದೃಷ್ಟಿಯಿಂದ ಪಕ್ಷರಹಿತ ಸರ್ಕಾರವನ್ನು ಸ್ಥಾಪನೆ ಮಾಡುವ ಯತ್ನ ಮಾಡಬೇಕು. ರಾಜನೀತಿಯ ಬದಲು ಲೋಕನೀತಿಯ ಆಡಳಿತವನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು. ಅದೇ ರೀತಿ ಇಂತಹ ಒಂದು ಸಮಾಜಕ್ಕೆ ಕೇಂದ್ರೀಕೃತವಾಗಿರ್ತಕ್ಕಂತಹ
ಇಲ್ಲಿ ಕೇಂದ್ರೀಕರಣಕ್ಕೆ ಬದಲಾಗಿ ಪ್ರಜಾಸತ್ತಾತ್ಮಕವಾದವನ್ನು ವಿಕೇಂದ್ರೀಕರಿಸಬೇಕು. ಪ್ರತಿಯೊಬ್ಬನಿಗೂ ಸಹಿತ ಹಕ್ಕು ಅನ್ನೋಂಥದ್ದನ್ನು ಗುರುತಿಸಿಕೊಡುವ ಮೂಲಕ ರಾಜಕೀಯದಲ್ಲಿ ತಮ್ಮನ್ನು ತಾವು ಇನ್ವಾಲ್ವ್ಮೆಂಟ್ ಮಾಡಿಕೊಳ್ಳುವಂತಹ ಒಂದು ಅಂಶಗಳನ್ನು ಪ್ರತಿಬಿಂಬಿಸಬೇಕು ಜನರಲ್ಲಿ. ಹಾಗೆಯೇ ಬೃಹತ್ ಸೈನಿಕ ಪಡೆಯ ಅಗತ್ಯವಿಲ್ಲದೇ ಇರುವುದರಿಂದ ಗ್ರಾಮ ಸರ್ಕಾರಗಳ ಒಂದು ಮಹಾನ್ ಒಕ್ಕೂಟ ಇದಾಗಿರಬೇಕು. ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸೈನಿಕರು ಇಲ್ಲ ಅಂದ್ರೂ ಸಹಿತ ತಾವೇ ಸೈನಿಕರಂತೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ರಾಜಕೀಯ ಲಕ್ಷಣದೊಳಗೆ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಸಾಮಾಜಿಕ ಲಕ್ಷಣಗಳು, ಇಲ್ಲಿಯೂ ಸಹಿತ ಸಾಮಾಜಿಕತೆ ಅನ್ನುವಂಥದ್ದು ಬಂದಾಗ ನಮ್ಮೆಲ್ಲರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಮೇಲು ಕೀಳು, ವರ್ಗ ಅನ್ನುವಂಥದ್ದು ಎದ್ದು ಕಾಣುತ್ತೆ. ವರ್ಗ ತಾರತಮ್ಯ, ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು. ಈ ಸರ್ವೋದಯ ಸಮಾಜ ಎದ್ದು ಕಾಣುವ ಲಕ್ಷಣ ಅಂತಂದರೆ ಇವು ಬಡತನ, ಶ್ರೀಮಂತ, ಮೇಲ್ವರ್ಗ, ಕೆಳವರ್ಗ ಅನ್ನುವಂಥದ್ದು. ಇವುಗಳ ತಾರತಮ್ಯಗಳನ್ನು ಎಣಿಸದೇ ಸಮಾನತೆಯನ್ನು, ಸಾಮಾಜಿಕ ಸಮಾನತೆ ಅನ್ನುವಂಥದ್ದು ತರಬೇಕು. ಅದೇ ರೀತಿ ಜಾತಿ ಭೇದ, ವರ್ಣಭೇದ, ವರ್ಗಗಳಿಲ್ಲದ ಕಾರಣ ಎಲ್ಲ ಬಗೆಯ ಸಾಮಾಜಿಕ ಶೋಷಣೆಗೂ ವಿದಾಯವನ್ನು ಹೇಳಬೇಕು ಅನ್ನುವಂಥದ್ದು. ಆಮೇಲೆ ನೈತಿಕ ಒಂದು ಲಕ್ಷಣ, ನೈತಿಕ ಮತ್ತು ಧಾರ್ಮಿಕ ಲಕ್ಷಣ ಅಂತಂದರೆ ಒಬ್ಬರಿಗೂ ಧಾರ್ಮಿಕತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಈ ಸರ್ವೋದಯ ಸಮಾಜವು ನೀತಿ ಧರ್ಮಾಧಾರಿತ ಸಮಾಜವಾದ್ದರಿಂದ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೈತಿಕ ಮೌಲ್ಯಗಳನ್ನು ಪುರಸ್ಕರಿಸಲಾಗ್ತದೆ. ನೈತಿಕ ಮೌಲ್ಯಗಳೇ ಸಮಾಜದ ಒಂದು ಆಸ್ತಿಗಳಾಗಿದ್ದಾವೆ. ಹಾಗಾಗಿ ಈ ಒಂದು ಆಚರಣೆಯಲ್ಲಿ ಅಹಿಂಸಾತ್ಮಕ ಸಾಧನವನ್ನು ಮಾತ್ರ ನಾವು ಬಳಸುವಂಥದ್ದು. ಅದೇ ರೀತಿ ಸರ್ವೋದಯ ಸಮಾಜ ಸಮಸ್ತ ಪಾಪಗಳಿಂದ ಮುಕ್ತವಾಗಬೇಕು. ಮೊದಲನೇದಾಗಿ ತತ್ವರಹಿತ ರಾಜಕೀಯ, ದುಡಿಮೆ ಇಲ್ಲದ ಸಂಪತ್ತು, ನೀತಿಹೀನವಾಗಿರ್ತಕ್ಕಂಥ ವಾಣಿಜ್ಯ ವ್ಯವಸ್ಥೆ, ಶೀಲವಿಲ್ಲದ ಶಿಕ್ಷಣ, ಆತ್ಮಸಾಕ್ಷ್ಯ ರಹಿತವಾಗಿರ್ತಕ್ಕಂಥ ಆಸೆ ಅಥವಾ ಭೋಗ, ಮಾನವತಾ ಶೂನ್ಯ ವಿಜ್ಞಾನ, ತ್ಯಾಗವಿಲ್ಲದ ಪೂಜೆ, ಇವೆಲ್ಲವುಗಳಿಂದ ಮುಕ್ತವಾಗಬೇಕು. ಸಪ್ತ ಸಾಮಾಜಿಕ ಪಾಪಗಳಿಂದ ಮುಕ್ತವಾದರೆ ಮಾತ್ರ ಸರ್ವೋದಯ ಕಲ್ಪನೆಗೆ ಅರ್ಥ ಅನ್ನೋಂಥದ್ದು ಸಿಗುತ್ತೆ. ಅಲ್ಲಿವರೆಗೂ ಸರ್ವೋದಯ, ಎಲ್ಲರ ಉದಯ, ಎಲ್ಲರ ವಿಕಾಸ ಇವೆಲ್ಲವುಗಳಿಂದ ಮುಕ್ತವಾದಾಗ ಮಾತ್ರ ನಮಗೆ ಸರ್ವೋದಯ ಪರಿಕಲ್ಪನೆಗೂ ಅರ್ಥ, ಗಾಂಧೀಜಿಯವರು ಕಟ್ಟಿರ್ತಕ್ಕಂಥ ಕನಸಿಗೂ ಸಹಿತ ಬೆಲೆ ಅನ್ನುವಂಥದ್ದು ಸಿಗುತ್ತೆ. ಸೊ ಇಷ್ಟು ಏನಪ್ಪ ಅಂತ ಹೇಳಿದ್ರೆ ಈ ಸರ್ವೋದಯ ಪರಿಕಲ್ಪನೆ ಇದಾಗಿದೆ. ಮುಂದಿನ ಕ್ಲಾಸ್ನಲ್ಲಿ ನಾನು ಸರ್ವೋದಯ ಸಮಾಜದ ಒಂದು ಕಾರ್ಯಕ್ರಮಗಳು ಯಾವ್ಯಾವು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.